ವಿದ್ಯಾಕಾಶಿ ಅಂತಾನೆ ಕರೆಸಿಕೊಳ್ಳುವಂತ ಧಾರವಾಡ ಡ್ರಗ್ಸ್ ಹಬ್ ಆಗ್ತಾ ಇದೆಯಾ? ಕೊಕೇನ್ ಮಾರಾಟ ಜಾಲ ಪತ್ತೆಯಾಗಿದೆ. ಧಾರವಾಡದ ಸಿಸಿಬಿ ಪೊಲೀಸ್ನವರು ಈಗ ಕೊಕೇನ್ ಮಾರಾಟ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಸುಮಾರು 40 ಲಕ್ಷ ಮೌಲ್ಯದ 18 ಗ್ರಾಂ ಕೊಕೇನ್ ಜಪ್ತಿ ಮಾಡಿದ್ದಾರೆ ಸಿಸಿಬಿ. ನೋಡಿ, ಆಗಸ್ಟ್ 9ರ ರಾತ್ರಿ ಗೋವಾ ಟು ಹುಬ್ಬಳ್ಳಿಯ ಕೊಕೇನ್ಗೆ ಪೊಲೀಸ್ನವರು ದಾಳಿ ಮಾಡಿದ್ದಾರೆ. ಹೋಗ್ತಾ ಇತ್ತು ಅದು. ಧಾರವಾಡದ ಕೆಳಗೇರಿ ರಸ್ತೆಯ ವಿನಾಯಕ ನಗರ ಬಳಿ ದಾಳಿ ಮಾಡಿ ಜಪ್ತಿ ಮಾಡಿದ್ದಾರೆ. ಹೋಂಡಾ ಕಂಪನಿಯ ಕಾರ್ನಲ್ಲಿ ಕೊಕೇನ್ ಸಾಗಾಟ ಮಾಡಲಾಗ್ತಾ ಇತ್ತು. K20 MC 9300 ಈ ಕಾರ್ ನಂಬರ್ನಲ್ಲಿ ಕೊಕೇನ್ ಸಾಗಾಟ ಮಾಡ್ತಾ ಇದ್ರು. ಕಾರು ಸಮೇತ 3 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ರಿಷಿ ಪಾಂಡೆ, ಸರ್ವೇಶ್ ಪಾಟೀಲ್, ದೀಪಿಕ್ ಮುದ್ಗಲ್ ಬಂಧನ ಆಗಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ವೈದ್ಯ ಉದ್ಯಮಿಗಳಿಂದ ಕೊಕೇನ್ ಸಾಗಾಟ ಆಗ್ತಾ ಇತ್ತು. ಕಾರು, ಮೊಬೈಲ್, ಕೊಕೇನ್ ಸೇರಿ 50 ಲಕ್ಷ ಮೌಲ್ಯದ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ. ಧಾರವಾಡ ಉಪನಗರ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಏನೇನು ರೀತಿ ಇಲ್ಲಿ ಡ್ರಗ್ಸು, ಕೊಕೇನು ಏನಾಗ್ತಾ ಇದೆ, ಧಾರವಾಡ ಏನಂತ ಪ್ರಸಿದ್ಧಿ ಆಗಿದೆ. ನಮಗೆ 40 ಲಕ್ಷ ರೂಪಾಯಿ ಮೌಲ್ಯದ 18 ಗ್ರಾಂ ಕೊಕೇನ್ ಜಪ್ತಿ ಆಗಿದೆ. ವಿದ್ಯಾಕಾಶಿ ಅಂತ ನಾವು ದೊಡ್ಡದಾಗಿ ಹೇಳ್ತೀವಿ. ಇದೇ ವಿದ್ಯಾಕಾಶಿ ಹೆಸರುವಾಸಿಯಾಗಿರುವಂಥ ಧಾರವಾಡದಲ್ಲಿ ಈಗ ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಕೊಕೇನ್ ಜಪ್ತಿ, ಪ್ರತಿಷ್ಠಿತ ಉದ್ಯಮಿಗಳನ್ನ ಬಚಾವ್ ಮಾಡ್ತಾ ಕಾಕಿ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿರೋದು. ಬಹುದೊಡ್ಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಬೆಳಕಿಗೆ ಬಾರದ ಪ್ರಕರಣ ಇದು. ಆಗಸ್ಟ್ 9ನೇ ತಾರೀಕು ದಾಳಿ ನಡೆಸಿದ್ರು ಕೂಡ ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇಲ್ಲ ಕೇಸ್. ಸಣ್ಣ ಪುಟ್ಟ ಕಳ್ಳತನ ಭೇದಿಸಿದಾಗ ಸುದ್ದಿಗೋಷ್ಠಿ ನಡೆಸ್ತಾರೆ ಪೊಲೀಸ್ನವರು. 40 ಲಕ್ಷ ಮೌಲ್ಯದ ಕೊಕೇನ್ ಜಪ್ತಿ ಮಾಡಿದ್ರು ಕೂಡ ಕಾಕಿ ತುಟ್ಟಿ ಬಿಚ್ಚುತ್ತಾ ಇಲ್ಲ. ಆರೋಪಿಗಳು ಜೈಲಿಗೆ ಹೋಗಿ ಬೇಲ್ ಪಡ್ಕೊಂಡ್ರು ಕೂಡ ಬೆಳಕಿಗೆ ಬಂದಿರಲಿಲ್ಲ. ಏನಾಗ್ತಾ ಇದೆ? ಪೊಲೀಸರೇ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಹಾಗಾದ್ರೆ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ.